ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಮಕ್ಕಳು ಸ್ಕೂಲಲ್ಲಿ ಅದರಿಂದ ಸ್ವಲ್ಪ ಬೇಗನೆ ಹೇಳ್ಬೇಕಿತ್ತು, ಇವತ್ತು ಲೇಟ್ ಆಯಿತು. ಬನ್ನಿ ಫ್ರೆಂಡ್ಸ್, ತಡ ಮಾಡೋದಕ್ಕೆ ಲಾಗ್ ಸ್ಟಾರ್ಟ್ ಮಾಡೋಣ. ಎದ್ದಿರೋದು ನೋಡ್ರಿ 6 ಹೊತ್ತಾಗಿದೆ. ಹಂಗಾಗಿ ನಿನ್ನೆ ನೈಟ್ ಅಕ್ಕಿ ನೆನೆಹಾಕಿಟ್ಟಿದ್ದೆ ದೋಸೆ ಮಾಡೋಣ ಅಂತ. ದೋಸೆಗೆ ನೆನೆಹಾಕಿ ಮಲಗಿದ್ದೆ, ಹಂಗಾಗಿ ದೋಸೆಗೆ ರುಬ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಜಾರಲ್ಲಿ ಅಕ್ಕಿ ಹಾಕ್ಬಿಟ್ಟು. ಮತ್ತು ನನ್ನ ಮಕ್ಕಳು ಕೂಡ ಅಷ್ಟರಲ್ಲಿ ಎದ್ದಿದ್ರಲ್ಲ, ಮಮ್ಮಿ ತರಕಾರಿ ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು, ಸೊ ಕಟ್ ಮಾಡ್ತಾಯಿದ್ರು. ಮತ್ತು ನಾನು ಸಾಂಬಾರಿಗೆ ರುಬ್ಲಿಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕಾಯಿ ಹಾಕ್ಕೊಂಡು ರುಬ್ಕೊಂಬರ್ತಾಯಿದ್ದೀನಿ. ಇವತ್ತು ಅಲಸಂದೆ ಕಾಳು ಮತ್ತು ಹೀರೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಂಡೆ. ಮತ್ತು 1-2 ಸ್ಪೂನು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಿಟಪಟ ಸಿಡಿದ್ಮೇಲೆ ಹೀರೆಕಾಯಿ ಮತ್ತು ಅಲಸಂದೆ ಕಾಳು ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಮತ್ತು ಟೊಮೆಟೊ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಬರ್ತಾಯಿದ್ದೀನಿ. ಅದಕ್ಕೆ ಮಧ್ಯದಲ್ಲಿ ಅರಿಶಿನ ಕೂಡ ಸೇರಿಸಿ ಉಪ್ಪು ಸೇರಿಸ್ದೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮಸಾಲೆ ಸೇರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಧನಿಯಾ ಮತ್ತು ಖಾರದ ಪುಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ, ನೋಡ್ತಿರ್ಬೋದು ನೀವು. ಫ್ರೈ ಮಾಡಿದಾದ್ಮೇಲೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾ ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ 3 ವಿಜಲ್ ಕೂಗಿಸಿದ್ರೆ ರೆಡಿ ಆಗುತ್ತೆ. ಸಾಂಬಾರು ರೆಡಿ ಆಯಿತು, ನೋಡ್ತಿರ್ಬೋದು ನೀವು. ಮತ್ತು ಮಕ್ಕಳು ಸ್ಕೂಲ್ಗೆ ಹೊರಟಾದ್ಮೇಲೆ ತರಕಾರಿ ತಂದಿದ್ರು, ಅದನ್ನು ರೆಡಿ ಮಾಡ್ಕೊತಾ ಇದ್ದೆ. ಕರಿಬೇವಿನ ಸೊಪ್ಪು ಅಂತೂ ತುಂಬಾ ಫ್ರೆಶ್ ಆಗಿತ್ತು ಫ್ರೆಂಡ್ಸ್, ನೋಡ್ತಿರ್ಬೋದು ನೀವು. ಸಂತೆಲಿ ತೊಗೊಂಡು ಬಂದಿದ್ರು, ಎತ್ತಿಟ್ಕೊಂಡಿರಲಿಲ್ಲ, ಅದಕ್ಕೆ ಎತ್ತಿಟ್ಕೊಂಬಿಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಮತ್ತು ಕರಿಬೇವಿನ ಸೊಪ್ಪು ತುಂಬ ಫ್ರೆಶ್ ಆಗಿತ್ತು ಫ್ರೆಂಡ್ಸ್, ನೋಡ್ತಿರ್ಬೋದು. ಮತ್ತು ಹೀರೆಕಾಯಿ ಫ್ರಿಡ್ಜ್ ಒಳಗಡೆ ಆಗಲ್ಲ, ಅಷ್ಟು ದೊಡ್ಡವು ಅಂತ ಹೇಳಿ ಮುರಿದಿಟ್ಕೊತಾ ಇದ್ದೀನಿ. ಮತ್ತು ತರಕಾರಿ ಕೂಡ ತುಂಬಾ ಫ್ರೆಶ್ ಆಗಿತ್ತು, ನೋಡ್ತಿರ್ಬೋದು ನೀವು. ಹುಳ್ಳಿಕಾಯಿನೂ, ಕ್ಯಾರೆಟು ಮತ್ತು ಬಾರೆಹಣ್ಣು ತಂದಿದ್ರು, ಅದನ್ನು ಕೂಡ ಎತ್ತಿಟ್ಕೊಂಡೆ. ಮತ್ತು ಸ್ವಲ್ಪ ಅಸೈನ್ಮೆಂಟ್ ಇತ್ತು, ಕಂಪ್ಲೀಟ್ ಮಾಡಿಕೊಂಡು ಅಷ್ಟರಲ್ಲಿ 4 ಗಂಟೆ ಆಯಿತು. ಮಕ್ಕಳನ್ನ ಕರ್ಕೊಂಡು ಬರೋಣ ಅಂತ ಹೊರಗಡೆ ಹೋದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಫುಲ್ ಸೌಂಡ್ ಅಂದರೆ ಸಖತ್ತು ಸೌಂಡು ಫ್ರೆಂಡ್ಸ್. ವಿಡಿಯೋ ಕೂಡ ಮಾಡೋಕ್ಕಾಗಲ್ಲ ಮತ್ತು ವಾಯ್ಸ್ ಓವರ್ ಕೂಡ ಕೊಡೋಕ್ಕಾಗಲ್ಲ, ಅದರಿಂದ ಫುಲ್ ಸೌಂಡ್ ಅಂದರೆ ಸೌಂಡ್ ಬರ್ತಾಯಿತ್ತು, ನೋಡ್ತಿರ್ಬೋದು ನೀವು. ಎಷ್ಟೊಂದು ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಅಂದರೆ ಎಷ್ಟು ಜಾಸ್ತಿ ಜನನೇ ಇದ್ದಾರೆ, ಬೇಗ ಬೇಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬೇಗನೆ ರೆಡಿಯಾಗುತ್ತೆ ಕೂಡ. ಧೂಳು ಕೂಡ ಮನೇಲಿ ತುಂಬಾ ಧೂಳು, ಅದರಿಂದ. ಮತ್ತು ನನ್ನ ಮಕ್ಕಳು ಬರ್ತಿದ್ದಾರೆ, ನೋಡ್ತಿರ್ಬೋದು ನೀವು. ಬೇಗನೆ ಬಂದರು ಇವತ್ತು. ವ್ಯಾನಲ್ಲಿ ಬಂದಿದ್ದರಿಂದ ಅಲ್ಲಿಗೆ ಹೋಗಿದ್ದೆ ನಾನು ಕರ್ಕೊಂಬರೋಕ್ಕೆ. ಡೈಲಿ ನಮ್ಮ ಮನೆಯವರೇ ಪಿಕಪ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಲಾಗ್. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.